ಸೊ ಈಗ ಸ್ಟಾರ್ಟ್ಅಪ್ ಶುರು ಮಾಡುವವರಿಗೆ ಏನು ಸಲಹೆ ಕೊಡ್ತೀರಾ? ಮೊಬೈಲಲ್ಲಿ ಒಂದು 100 ಆ್ಯಪ್ ಸಿಗುತ್ತೆ. ಏಜೆಂಟ್ಸ್ ಬ್ರೋಕರ್ ತುಂಬಾ ಸಿಗ್ತಾರೆ. ಬಟ್ ಗೌರ್ಮೆಂಟ್ ಸಬ್ಸಿಡಿ ಸ್ಕೀಮ್ಗೆ ಜನರಿಗೆ ತಲುಪೋ ಸಲುವಾಗಿ ಯಾರು ಪ್ರೊಫೆಷನಲ್ ಆಗಿ ವರ್ಕ್ ಮಾಡ್ತಾ ಇಲ್ಲ. ಸರ್, ಗೌರ್ಮೆಂಟ್ ಸಬ್ಸಿಡಿ ಟಫ್ ಅಲ್ವಾ? ಜನ ಈ ಟಫ್ ದಿನದಿಂದ ಮತ್ತೆ ಬ್ಯಾಂಕ್ ಅಲ್ಲಿ ಕೇಳುವ ಆ ಟಫ್ ಕ್ವಶನ್ ಆನ್ಸರ್ ಕೊಡದೇನೆ ಜನರು ಬ್ರೋಕರ್ ಕಡೆ ಮತ್ತೆ ಏಜೆಂಟ್ ಕಡೆ ಹೋಗಿ ತಮ್ಮ ಹಣವನ್ನು ಕಳ್ಕೊತಾರೆ. ಸೊ ನಿಮ್ಮ ಕಂಪನಿ ಶುರು ಮಾಡಲು ಇನ್ಸ್ಪಿರೇಷನ್ ಏನು? ಸೊ ಲೋನ್ ಡಾಕ್ಟರ್ ಅನ್ನೋದು ಲೋನಿನ ಬಗ್ಗೆ ಏನ್ ಸಮಸ್ಯೆ ಇರುತ್ತೆ ಆ ಸಮಸ್ಯೆನ ಪರಿಹಾರ ನಾವು ಕೊಡ್ತೀವಿ. ಸೊ ನಾನು ಬಿಸ್ನೆಸ್ ಮ್ಯಾನ್, ನೌ ಐ ನೀಡ್ 10 lakh ಲೋನ್. ತಗೋಬಹುದು. ವಿಲ್ ಯು ಪ್ರೊವೈಡ್? ಸಪೋಸ್ ಒಂದು 40 crore ಟರ್ನ್ ಓವರ್ ಇದ್ರೆ ಅವ್ರಿಗೆ 10 crore ಲೋನ್ ಈಸಿ ಸಿಗ್ಬಿಡುತ್ತೆ ವಿತೌಟ್ ಸೆಕ್ಯೂರಿಟಿ. ವಿದೌಟ್ ಸೆಕ್ಯೂರಿಟಿ, ವಿದೌಟ್ ಕೊಲೆಟ್ರಲ್? ವಿತೌಟ್ ಸೆಕ್ಯೂರಿಟಿ ಸಿಗುತ್ತೆ. ಒಬ್ಬ ಮನುಷ್ಯ ಅವನು ತನ್ನ ಆಟೋದಲ್ಲಿ ಈರುಳ್ಳಿ ಮಾಡ್ತಾನೆ, ಇನ್ನೊಂದು ಆಟೋ ಒಳಗಡೆ ಅವನು ಬಟ್ಟೆ ಮಾಡ್ತಾನೆ. ಇವರಿಗೆ ಬ್ಯಾಂಕಿಗೆ ಹೋದಾಗ ಯಾವ್ದೇ ರೀತಿ ಲೋನ್ ಆಗ್ಲಿಲ್ಲ. ಸೊ ಅವರಿಗೆ ನಾನು ಮುದ್ರಾ ಲೋನ್ ಮಾಡಿದೆ. ಓಕೆ, ಮುದ್ರಾ ಲೋನ್ ಅವರಿಗೆ 5 ಲಕ್ಷ ಲೋನ್ ಆಯ್ತು ಅವರಿಗೆ. ಸೊ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ಗೆ ಪಾಸಿಟಿವ್ ಇಂಪ್ಯಾಕ್ಟ್ ಹೇಗೆ ಕ್ರಿಯೇಟ್ ಮಾಡುತ್ತೀರಾ? ಇವಾಗ ಮೈಂಡಲ್ಲಿ ಏನಾಗಿದೆ ಅಂದ್ರೆ ಗೌರ್ಮೆಂಟ್ ಸಬ್ಸಿಡಿ ಸ್ಕೀಮ್ ಅಂತಂದ್ರೆ ಯಾರಿಗೆ ಸಿಗೋದೇ ಇಲ್ಲ ಅಂತ ಆ ಮೈಂಡ್ ಸೆಟಪ್ ಕೂತಿದೆ. ಸೊ ಅದನ್ನು ಬ್ರೇನ್ ವಾಶ್ ಮಾಡಿ ಅದು ಆಗತ್ತೆ ಅಂತ ಹೇಳೋದು ಸ್ವಲ್ಪ ಕಷ್ಟ ಇದೆ. ಸ್ಟಿಲ್ ಇದೆ. ಅದೇ ಸಲುವಾಗಿ ಜನ ಏನ್ ಮಾಡ್ತಾರೆ, ಬ್ರೋಕರ್ ಕಡೆ ಏಜೆಂಟ್ ಕಡೆ ಹೋಗಿ ನೀನೇ ಒಂದು ಹಣ ತಗೊಂಡ್ಬಿಡಪ್ಪ ಮಾಡ್ಕೊಡಿ ಅಂತ ಹೋಗ್ತಾರೆ. ಸೊ ಅದರಿಂದ ಏನಾಗ್ತದೆ ಅಂದ್ರೆ ಕೆಲವೊಂದ್ಸಲ ಬ್ಯಾಂಕ್ ಮೇಲೆ ಪರಿಚಯ ಇರ್ತಾರೆ, ಏನೋ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಆ ಬ್ಯಾಂಕ್ ಮೇಲೆ ಹೋಗ್ಬಿಟ್ರೆ ಅವ್ರ ಅಮೌಂಟ್ ಸ್ಟಕ್ ಆಗ್ಬಿಡುತ್ತೆ. ಓಕೆ, ಲೋನ್ ಡಾಕ್ಟರ್ ಸಾಹೇಬ್, ನೀವು 100% ಲೋನ್ ಮಾಡಿಸಿ ಕೊಡ್ತೀರಾ? 100%. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮ್ಮ ಪಾಡ್ಕಾಸ್ಟ್ ಚಾನೆಲ್ ದ ಫೌಂಡರ್ಸ್ ಡ್ರೀಮ್ ಗೆ ಸುಸ್ವಾಗತ. ಧನ್ಯವಾದಗಳು. ನೀವು ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ ಸರ್. ಸೊ ನಾನು ಏನಾದರೂ ಕನ್ನಡದಲ್ಲಿ ತಪ್ಪು ಮಾಡಿದ್ದಾರೆ ಕ್ಷಮಿಸಿ. ಇಟ್ಸ್ ಓಕೆ. ಸೊ ದಿಸ್ ಇಸ್ ಮೈ ಥರ್ಡ್ ಪಾಡ್ಕಾಸ್ಟ್ ಇನ್ ಕನ್ನಡ. ಓಕೆ. ಸೊ ಸರ್, ನೀವು ಏನು ಕೆಲಸ ಮಾಡಿದ್ದೀರಾ? ಅಲ್ಲ, ಅದಕ್ಕಿಂತ ಮುಂಚೆ ನೀವು ರಾಜಸ್ಥಾನ ಬಂದು ಇಲ್ಲಿ ಬಂದು ಮತ್ತೆ ಇಷ್ಟು ಕನ್ನಡ ಚೆನ್ನಾಗಿ ಕನ್ನಡ ಮಾತಾಡಿದ್ರೆ ಅಂದ್ರೆ ನಿಮ್ಗೆ ಧನ್ಯವಾದ ಸರ್. ಸೊ ನಮ್ದು ಬಂದು ಲೋನ್ ಡಾಕ್ಟರ್ ಅಂತ. ಸೊ ನೀವು ಕೇಳ್ಬೋದು ಲೋನ್ ಡಾಕ್ಟರ್ ಅಂದ್ರೆ ಏನು ಅಂತ. ಇವಾಗ ಕಾಮನ್ ಆಗಿ ಕೇಳಿರ್ತೀರಾ, ಕಣ್ಣಿನ ಡಾಕ್ಟರ್ ಇದೆ, ಹಾರ್ಟ್ ಡಾಕ್ಟರ್ ಇದೆ, ಸ್ಕಿನ್ ಡಾಕ್ಟರ್ ಇದೆ ಅಂತ. ಸೊ ಲೋನ್ ಡಾಕ್ಟರ್ ಅನ್ನೋದು ಲೋನಿನ ಬಗ್ಗೆ ಏನು ಸಮಸ್ಯೆ ಇರುತ್ತೆ ಆ ಸಮಸ್ಯೆನ ಪರಿಹಾರ ನಾವು ಕೊಡ್ತೀವಿ. ಪರ್ಟಿಕ್ಯುಲರ್ಲಿ ಗೌರ್ಮೆಂಟ್ ಸಬ್ಸಿಡಿ ಸ್ಕೀಮ್ ಅಲ್ಲಿ. ಓಕೆ, ಇವಾಗ ನಿಮ್ಗೆ ಪರ್ಸನಲ್ ಮಾಡೋಕ್ಕೆ ನಿಮ್ಮ ಆ್ಯಪಲ್ಲಿ ನಿಮಗೆ ಮೊಬೈಲಲ್ಲಿ ಒಂದು 100 ಆ್ಯಪ್ ಸಿಗುತ್ತೆ. ಓಕೆ, ಮತ್ತೆ ಏಜೆಂಟ್ಸ್ ಬ್ರೋಕರ್ ತುಂಬ ಸಿಗ್ತಾರೆ. ಬಟ್ ಗೌರ್ಮೆಂಟ್ ಸಬ್ಸಿಡಿ ಸ್ಕೀಮ್ಗೆ ಜನರಿಗೆ ತಲುಪೋ ಸಲುವಾಗಿ ಯಾರು ಪ್ರೊಫೆಷನಲ್ ಆಗಿ ವರ್ಕ್ ಮಾಡ್ತಾ ಇಲ್ಲ. ಸೊ ಲೋನ್ ಡಾಕ್ಟರು ಪರ್ಟಿಕ್ಯುಲರ್ಲಿ ಗೌರ್ಮೆಂಟ್ ಸಬ್ಸಿಡಿ ಸ್ಕೀಮನ್ನು ನಾವು ಜನರಿಗೆ ಎಜುಕೇಟ್ ಮಾಡಿ ಅದನ್ನು ಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟು ಫಲಾನುಭವಿಯನ್ನು ಸರ್ಕಾರ ಮತ್ತು ಬ್ಯಾಂಕನ್ನು ನಾವು ಡಿಜಿಟಲಿ ಕನೆಕ್ಟ್ ಮಾಡ್ತೀವಿ. ಅದರಿಂದ ಅವ್ರ ಸಕ್ಸಸ್ ರೇಷಿಯೋ ಇನ್ಕ್ರೀಸ್ ಆಗುತ್ತೆ. ಸೊ ಸರ್ ಗೌರ್ಮೆಂಟ್ ಸಬ್ಸಿಡಿ ಟಫ್ ಅಲ್ವಾ? ನೀವು ಹೇಳೋದು ಕೂಡ ನಿಜ ಇದೆ. ಗೌರ್ಮೆಂಟ್ ಸಬ್ಸಿಡಿ ಸ್ಕೀಮಲ್ಲಿ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಮತ್ತು ಬ್ಯಾಂಕಿನ ರೂಲ್ಸ್ ರೆಗ್ಯುಲೇಷನ್ಸ್ಗಳು ಅಥವಾ ಆ ಡಾಕ್ಯುಮೆಂಟೇಷನ್ ಪ್ರೊಸೆಸ್ಗಳು ತುಂಬ ಟಫ್ ಇದ್ದಾವೆ. ಸೊ ನೀವು ಸರಿ ಇದೆ. ಬಟ್ ಏನಾಗಿದೆ ಅಂತಂದರೆ ಜನ ಈ ಟಫ್ ದಿನದಿಂದ ಮತ್ತು ಬ್ಯಾಂಕಲ್ಲಿ ಕೇಳುವ ಆ ಟಫ್ ಕ್ವಶನ್ ಆನ್ಸರ್ ಕೊಡದೇನೆ ಜನರು ಬ್ರೋಕರ್ ಕಡೆ ಮತ್ತು ಏಜೆಂಟ್ ಕಡೆ ಹೋಗಿ ತಮ್ಮ ಹಣವನ್ನು ಕಳ್ಕೊತಾರೆ ಬಿಕಾಸ್ ಆಫ್ ಟಫ್ನೆಸ್. ಸೊ ಇಲ್ಲಿ ಆ ಟಫ್ನೆಸ್ ಏನಿದೆ ಅದು ಲೋನ್ ಡಾಕ್ಟರ್ ಅದನ್ನು ಈಸಿ ಮಾಡ್ತಾ ಇದೆ. ಫುಲ್ ಈಸಿ ಮಾಡ್ತಾ ಇದೆ. ಹೌದು. ಯಾವ ಥರ ಅಂತಂದರೆ ಈಗ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ ನಾವು ಫಲಾನುಭವಿಯನ್ನು ಜೋಡಣೆ ಮಾಡ್ತೀವಿ ಮತ್ತು ಬ್ಯಾಂಕ್ ನಾರ್ಮ್ಸ್ ಪ್ರಕಾರ ನಾವು ಡಾಕ್ಯುಮೆಂಟೇಷನ್ ಪ್ರಿಪ್ರೇಷನ್ ಮಾಡ್ತೀವಿ. ಸೊ ಅದರಿಂದ ಆ ಫಲಾನುಭವಿಯ ಆ ಲೋನ್ ತಗೊಳ್ಳೋ ಒಂದು ಸಕ್ಸಸ್ ರೇಷಿಯೋ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ನಾವು ಯಾವುದೇ ರೀತಿಯ ಲೋನ್ ಮಾಡಿಸ್ಕೊಡುವ ಏಜೆಂಟ್ ಅಲ್ಲ, ಇಲ್ಲಿ ನಾವು ಟೆಕ್ನಾಲಜಿ ಮುಖಾಂತರ ನಾವು ಕನೆಕ್ಟ್ ಮಾಡುವ ಒಂದು ಫಿನ್ಟೆಕ್ ಕಂಪ್ನಿ. ಏನು ಟೆಕ್ನಾಲಜಿ ಇದೆಯಾ? ಸೊ ಟೆಕ್ನಾಲಜಿ ನೋಡಿ, ನಮ್ಮ ಕಡೆ ನಮ್ಮದು ವೆಬ್ಸೈಟ್ ಇದೆ, ನಮ್ಮದು ಆ್ಯಪ್ ಇದೆ. ಆ ಆ್ಯಪ್ ಒಳಗಡೆ ಮತ್ತು ನಾವು ಭಾಳಷ್ಟು ವೀಡಿಯೋಸ್ ಕೂಡ ಹಾಕಿದ್ದೀವಿ. ಯಾವ ಸ್ಕೀಮ್ ಇದೆ, ಸ್ಕೀಮ್ ಹೇಗೆ ಯಾವ ಥರ ವರ್ಕೌಟ್ ಆಗುತ್ತೆ, ಸೊ ಅದನ್ನೆಲ್ಲ ಮಾಡಿದ್ವಿ. ಮತ್ತು ಏನು ಅವ್ರ ಕಡೆ ಕಲೆಕ್ಟ್ ಮಾಡಿರೋ ಡಾಕ್ಯುಮೆಂಟೇಷನ್ ಆಗಿರ್ಬೋದು, ನಾವು ಕೊಡೋ ಡಾಕ್ಯುಮೆಂಟೇಷನ್ ಆಗಿರ್ಬೋದು, ಎಲ್ಲ ಆ ಆ್ಯಪಲ್ಲಿ ವರ್ಕ್ ಆಗುತ್ತೆ. ಆ ಆ್ಯಪನ್ನು ನಾವು ಫಲಾನುಭವಿಗೆ ಅವ್ರಿಗೆ ಕನೆಕ್ಟ್ ಮಾಡೋಕ್ಕೆ ಈಸಿ ಮಾಡಿದ್ವಿ. ಅದು ಆಗಿ ನಂತರ ನಾವು ಸರ್ಕಾರದ ಜೊತೆಗೆ ಮತ್ತು ಬ್ಯಾಂಕ್ದು ಏನು ಟೆಕ್ನಾಲಜಿ ಇದೆ ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಕನೆಕ್ಟ್ ಮಾಡ್ತೀವಿ. ಟಿಲ್ ನಾವು ಎಷ್ಟು ಅಮೌಂಟ್ ಡಿಸ್ಬರ್ಸ್ ಮಾಡಿದ್ದೀರಾ? ಓಕೆ, ಒಳ್ಳೆ ಪ್ರಶ್ನೆ ಸರ್. ನೋಡಿ, ನಾವು ಕಂಪ್ನಿ ಸ್ಟಾರ್ಟ್ ಆಗಿ 2.5 years ಆಯಿತು. ಅದೆಲ್ಲ 18 months ನಮಗೆ ಬರೀ R&D ಮಾಡೋಕ್ಕೆ ಆಯಿತು. ಸೊ ಇನಿಷಿಯಲಿ ನಮ್ಮ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಜನರು ನಮ್ಮನ್ನು ಯಾರು ನಂಬಲಿಲ್ಲ. ಯಾಕಂದರೆ ಬೇರೆಯವ್ರ ಥರ ಒಂದು ಬ್ರೋಕರು ಏಜೆಂಟ್ ಥರ ಇವರು ಒಂದು ಫೇಕ್ ಕಂಪ್ನಿ ಅಂತ ಆ ಒಂದು ಟ್ರಸ್ಟ್ ಜನರಿಗೆ ಇರಲಿಲ್ಲ. ಸೊ ಅದು ಆದ ನಂತರ ನಾವು ಮಾಡಿರುವ ಪ್ರತಿಯೊಂದು ಪಾಡ್ಕಾಸ್ಟ್ ಆಗಿರ್ಬೋದು, ಪ್ರತಿಯೊಂದು ಕಸ್ಟಮರ್ಗೆ ಮತ್ತು ಬ್ಯಾಂಕ್ ಜೊತೆಗೆ ನಾವು ಒಂದು ಒಳ್ಳೆ ಬಾಂಧವ್ಯ ಇಟ್ಕೊಂಡ್ಬಿಟ್ಟು ಒಂದು ಒಳ್ಳೆ ಕ್ವಾಲಿಟಿ ವರ್ಕ್ ಮಾಡಿದಾಗ ಅದು ಆಗಿದ ನಂತರ ಇವಾಗ ಟ್ರಸ್ಟ್ ಬಿಲ್ಟ್ ಆಗಿಬಿಟ್ಟು ಇವಾಗ ಜನ ನಮ್ಮನ್ನು ಹುಡ್ಕೊಂಡು ಬರ್ತಾರೆ. ಓಕೆ, ಸೊ ಇಲ್ಲಿ ನಾವು ಯೂಟ್ಯೂಬ್ ಮುಖಾಂತರ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಯಾವುದೇ ಒಂದು ಮುಖಾಂತರ ಅದು ಜನರಿಗೆ ಎಜುಕೇಟ್ ಮಾಡಿ ಅವರ ಜೇಬಿಂದ ಕಳ್ಕೊಳ್ಳುವ ಹಣವನ್ನು ನಾವು ಉಳಿಸ್ತಾ ಇದ್ದೀವಿ. ಮತ್ತು ಅವ್ರಿಗೆ ಲೋನ್ ಆಗೋದಕ್ಕೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. 7 ವರ್ಷ ಫಾರ್ ಟ್ರಸ್ಟ್ ಗೇನ್. ಹೌದು. ಯಾಕಂದ್ರೆ ಈ ನಮ್ಮ ಈ ಇಂಡಸ್ಟ್ರಿದಲ್ಲಿ 99% ಜನ ಬ್ರೋಕರ್ಸ್ ಮತ್ತು ಏಜೆಂಟ್ಸ್ ಇದ್ದಾರೆ. ಸೊ
ನಾವೊಂದು ಸ್ಟಾರ್ಟ್ ಮಾಡಿದಾಗ ನಮ್ಮನ್ನು ಕೂಡ ಅದೇ ರೀತಿ ತಿಳ್ಕೊಂಡ್ಬಿಟ್ರು. ಬಟ್ ಅದು ಆಗಿಂತ ಈಗ ಮಾಡ್ಕೊಂಡ್ಬಿಟ್ಟು ಲಾಸ್ಟ್ ಮತ್ತು ಈ 18 ಮಂತ್ಸ್ ಆಗಿದ ನಂತರ ನಾವು ಮೋರ್ ದೆನ್ 10,000 ಜನರಿಗೆ ನಾವು ಸಪೋರ್ಟ್ ಮಾಡಿದ್ದೀವಿ. ಈ 10,000 ಜನರಿಗೆ 3,500 ಕೋಟಿ ಲೋನ್ ಆಗಿದೆ. ಸೊ ನಿಮ್ಮ ಎಂಟರ್ಪ್ರಿನರ್ ಜರ್ನಿ ಹೇಗೆ ಶುರು ಆಯಿತು? ನಾನು ಮುಂಚೆ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ದೆ. ಬ್ಯಾಂಕ್ ಮ್ಯಾನೇಜರ್? ಹೌದು, HDFC ಬ್ಯಾಂಕಲ್ಲಿದ್ದೆ, ಮತ್ತು ING ವೈಶ್ಯ ಬ್ಯಾಂಕ್ ಇವಾಗ ಕೋಟಕ್ ಮಹೀಂದ್ರ ಆಗಿದೆ. ಸೊ ಅದ್ರಲ್ಲಿ ನಾನು ಆಸ್ ಎ ಬ್ರಾಂಚ್ ಮ್ಯಾನೇಜರ್ ವರ್ಕ್ ಮಾಡಿದ್ದೀನಿ. ಸೊ ವರ್ಕ್ ಮಾಡಿ ನಂತರ ಅಲ್ಲಿ ನಮ್ಮ ಕಡೆ ಭಾಳಷ್ಟು ಜನ ಲೋನ್ಗೆ ಬರ್ತಾ ಇದ್ರು, ಪರ್ಟಿಕ್ಯುಲರ್ಲಿ ಸಬ್ಸಿಡಿ ಸ್ಕೀಮ್ಗೆ. ಬಟ್ ಅವ್ರು ಬರ್ತಾ ಇದ್ರು, ಬಟ್ ಅವ್ರು ಪ್ರಾಪರ್ ವೇ ಗೊತ್ತಿರಂಗಿಲ್ಲ, ಪ್ರಾಪರ್ ನಾಲೆಜ್ ಇರಂಗಿಲ್ಲ, ಸುಮ್ಮನೆ ಬಂದುಬಿಟ್ಟು ಅರ್ಜಿ ಹಾಕಿ ಅಂತ ಅನ್ನೋದು ಅಥವಾ ಕರೆಕ್ಟಾಗಿ ಮಾಡೋದಿರಂಗಿಲ್ಲ. ಸೊ ಅದರಿಂದ ನಮ್ಮ ಥ್ರೂ ಹೋಗೋ ಪ್ರತಿಯೊಂದು ಅಪ್ಲಿಕೇಶನಲ್ಲಿ 90% ಫೇಲ್ ಆಗ್ತಿತ್ತು. 90% ಫೇಲ್ ಆಗ್ತಿತ್ತು. ಹೌದು. ಯಾಕಂದ್ರೆ ಅವ್ರಾಗುತ್ತೆ ಆ ಸ್ಕೀಮಿಗೆ ಅವ್ರು ಎಲಿಜಿಬಲ್ ಇರಂಗಿಲ್ಲ, ಬಂದು ಅಪ್ಲಿಕೇಶನ್ ಹಾಕ್ಬಿಡ್ತಾರೆ. ಅಥವಾ ನಮ್ಗೆ ಏನು ಅಪ್ಲಿಕೇಶನ್ ಎಲಿಜಿಬಲ್ ಇರ್ತಾರೆ, ಬಟ್ ಪ್ರಾಪರ್ ಡಾಕ್ಯುಮೆಂಟೇಶನ್ ಪ್ರೊಸೆಸ್ ಇರಂಗಿಲ್ಲ. ಸೊ ಅದನ್ನ ನೋಡ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಸ್ಟಡಿ ಮಾಡಿದೆ. ಸೊ ಈ ಇವಾಗ ಮಾರ್ಕೆಟಲ್ಲಿ 2 ಥರ ಇದೆ, ಒಂದು ಪ್ರೈವೇಟ್ ಬ್ಯಾಂಕ್, ಗೌರ್ಮೆಂಟ್ ಬ್ಯಾಂಕ್ದು. ಸೊ ಪ್ರೈವೇಟ್ ಬ್ಯಾಂಕಿಂದ ನಿಮಗೆ ಭಾಳಷ್ಟು ಜನ ಇದ್ದಾರೆ, ಬಟ್ ಗೌರ್ಮೆಂಟ್ ಬ್ಯಾಂಕಿಂದ ಮತ್ತು ಗೌರ್ಮೆಂಟ್ ಸ್ಕೀಮಲ್ಲಿ ಕರೆಕ್ಟಾಗಿ ಪ್ರಾಪರ್ ವೇದಲ್ಲಿ ಮಾಡೋರು ಯಾರೂ ಇಲ್ಲ. ಓಕೆ. ಸೊ ಇದ್ದಾರೆ, ಎಲ್ಲ ಅಲ್ಲಲ್ಲಿ ಲೋಕಲಲ್ಲೂ ಇದ್ದಾರೆ, ಬಟ್ ಭಾಳಷ್ಟು ಜನ ಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟು ಅದನ್ನು ಪ್ಯಾನ್ಗೆ ಮಾಡ್ತಾ ಇಲ್ಲ. ಸೊ ಅದರ ಸಲುವಾಗಿ ಈ ಕಂಪ್ನಿನೂ ಸ್ಟಾರ್ಟ್ ಮಾಡಬೇಕಾಯಿತು. ಇದರಿಂದ ಜನರಿಗೆ ಅನುಕೂಲ ಆಗುತ್ತೆ. ಓಕೆ ಸರ್, ಯಾವ ಥರದ ಜನರಿಗೆ ಹೆಲ್ಪ್ ಮಾಡಿದ್ದೀರಾ? ನೋಡಿ, ಇವಾಗ ಗೌರ್ಮೆಂಟ್ ಸ್ಕೀಮ್ ಅಂದಾಗ ನಾವು ಚಿಕ್ಕವ್ರನ್ನ ಹಿಡ್ಕೊಂಡು ದೊಡ್ಡವರಿಗೆ, ಎಕ್ಸಾಂಪಲ್ 50,000 ಹಿಡ್ಕೊಂಡು ಹೊಸ ಬಿಸ್ನೆಸ್ ಮಾಡೋರಿಗೆ ಅಪ್ ಟು 20 ಕೋಟಿವರೆಗೆ ಲೋನ್ ಕೊಡ್ಬೋದು. ಓಕೆ, ಅದ್ರಲ್ಲಿ ಬೇರೆ ಬೇರೆ ಸ್ಕೀಮ್ ಇರುತ್ತೆ, ಬೇರೆ ಬೇರೆ ಬಿಸ್ನೆಸ್ ಇರುತ್ತೆ. ಸೊ ಅವ್ರು ಗ್ರಾಮೀಣ ಲೊಕೇಶನ್ ಆಗಿರ್ಬೋದು, ಸಿಟಿದವ್ರು ಆಗಿರ್ಬೋದು, ಅಥವಾ ಒಂದು ಫ್ಯಾಕ್ಟ್ರಿ ಸೆಟಪ್ ಮಾಡ್ತಿರೋರು ಆಗಿರ್ಬೋದು. ಸೊ ಪ್ರತಿಯೊಂದು ಜನರಿಗೆ ಇದು ಅನುಕೂಲ ಆಗುತ್ತೆ. ಮತ್ತು ಸರ್ಕಾರ ಇದನ್ನು ಮಾಡ್ತಿರೋದು ಯಾರಿಗೆ ಅಂತಂದರೆ, ಮಹಿಳೆಯರಾಗಿರ್ಬೋದು, SC ST ಜನ ಆಗಿರ್ಬೋದು, ಅಥವಾ ಸ್ಟೂಡೆಂಟ್ ಆಗಿದ್ದು ಇವಾಗ ಎಂಟರ್ಪ್ರಿನರ್ಶಿಪ್ ಮಾಡ್ತೀನಿ ಆಗಿರ್ಬೋದು, ಈಗ ಜಾಬ್ ಮಾಡ್ತಾ ಇದ್ದಾರೆ, ಜಾಬ್ ಬಿಟ್ಕೊಂಡ್ಬಿಟ್ಟು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡೋರು ಆಗಿರ್ಬೋದು. ಸೊ ಪ್ರತಿಯೊಬ್ಬರು ಜನರಿಗೆ ಇದು ಹೆಲ್ಪ್ ಆಗುತ್ತೆ, ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ. ಸೊ ಲೋನ್ ಡಾಕ್ಟರ್ ಮುಖಾಂತರ ಬರೋದ್ರಿಂದ ಜನರಿಗೆ ಈ ಲೋನ್ ತಗೊಳ್ಳೋ ಸಕ್ಸಸ್ ರೇಟ್ ಇನ್ಕ್ರೀಸ್ ಆಗ್ತಾ ಇದೆ. ಅದನ್ನು ಸಪೋರ್ಟ್ ಮಾಡ್ತೀವಿ, ನಾವೆಲ್ಲ ಸ್ಕ್ರೂಟಿನಿ ಮಾಡಿ ಅದನ್ನು ಗೈಡ್ ಮಾಡ್ತೀವಿ. ಓಕೆ, ನಿಮ್ಮ ಸರ್ವಿಸ್ ಇಂದ ಬೆನಿಫಿಟ್ ಆಗಿರೋ ರಿಯಲ್ ಸ್ಟೋರಿ ಯಾವುದಾದ್ರೂ ಇದೆಯಾ? ತುಂಬಾ ಜನ ಇದೆ ಸರ್, ನಾನೊಂದಲ್ಲ 10,000. ಒಂದು ಸ್ಟೋರಿ ಇಲ್ಲಿ ನೋಡಿ, ಈಗ ನಾನು ಮೊನ್ನೆ ಒಬ್ರಿಗೆ ಮಾಡಿದ್ದೆ. ಒಬ್ಬ ಮನುಷ್ಯ, ಅವನು ತನ್ನ ಒಂದು ಆಟೋದಲ್ಲಿ ಅವ್ನು ಈರುಳ್ಳಿ ಮಾರ್ತಾನೆ. ಓಕೆ, ಅವನ ಮಗ ಇನ್ನೊಂದು ಆಟೋ ಒಳಗಡೆ, ಅದು ಟಮ್ ಅಂತಲ್ಲ, ಅದರೊಳಗಡೆ ಅವನು ಬಟ್ಟೆ ಮಾರ್ತಾನೆ. ಓಕೆ, ಇವರಿಗೆ ಬ್ಯಾಂಕಿಗೆ ಹೋದಾಗ ಯಾವುದೇ ರೀತಿ ಲೋನ್ ಆಗಲಿಲ್ಲ. ಓಕೆ, ನಮ್ಮ ಈ ವಿಡಿಯೋ ನೋಡ್ಕೊಂಡ್ಬಿಟ್ಟು ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ನಮ್ಮ ಕಡೆ ಬಂದಿದ್ರು. ಸೊ ಅವರಿಗೆ ನಾನು ಮುದ್ರಾ ಲೋನ್ ಮಾಡಿದೆ. ಓಕೆ, ಮುದ್ರಾ ಲೋನ್ ಅವರಿಗೆ 5 ಲಕ್ಷ ಲೋನ್ ಆಯ್ತು ಅವರಿಗೆ. ಸರಿ ಸರ್. ಸೊ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ಗೆ ನಿಮ್ಮ ಕಂಪ್ನಿ ಸೊಸೈಟಿ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಹೇಗೆ ಕ್ರಿಯೇಟ್ ಮಾಡುತ್ತಿದೆ? ಇಲ್ಲಿ ನೋಡಿ, ಮುಂಚೆ ಜನ ಸರ್ಕಾರಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಸರ್ಕಾರಿ ಸ್ಕೀಮ್ ಯಾವುವು, ಮುದ್ರಾ ಲೋನ್ ಇದೆ, PMGP ಲೋನ್ ಇದೆ, ಸ್ಟ್ಯಾಂಡಪ್ ಇಂಡಿಯಾ, ಸ್ಟಾರ್ಟಪ್ ಇಂಡಿಯಾ, NLM, ಎಲ್ಲ ಸ್ಕೀಮಲ್ಲಿ ಬೇರೆ ಬೇರೆ ಅವ್ರ ಬೆನಿಫಿಟ್ ಇದೆ. ಬಟ್ ಜನ ಏನು ಮಾಡ್ತಾರೆ ಅಂತಂದರೆ, ಅದು ಯಾವುದೋ ನೋಡ್ದೇ ಕಣ್ಣು ಮುಚ್ಕೊಂಡ್ಬಿಟ್ಟು ಅವರು ಅರ್ಜಿ ಹಾಕ್ಬಿಡ್ತಾರೆ. ಸೊ ಅದರಿಂದ ಅರ್ಜಿ ನಂದಲ್ಲ 90% ರಿಜೆಕ್ಟ್ ಆಗುತ್ತಂತ. ಇವಾಗ ನಮ್ಮ ಥ್ರೂ ಬಂದರಿಂದ, ಲೋನ್ ಡಾಕ್ಟರ್ ಥ್ರೂ ಬರೋದ್ರಿಂದ ಅವರಿಗೆ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಯಾವ್ಯಾವ್ದು ರಿಜೆಕ್ಟ್ ಆಗುತ್ತೆ ನಾವು ನಮ್ಮ ಲೆವೆಲ್ ರಿಜೆಕ್ಟ್ ಮಾಡಿ ಅದನ್ನು ಸರಿಪಡಿಸ್ತೀವಿ. 1ನೇ ಪಾಯಿಂಟು. 2ನೇ ಪಾಯಿಂಟು, ಅವ್ರ ಅಪ್ಲಿಕೇಶನ್ ಡಿಜಿಟಲಿ ನಾವೇ ಹಾಕ್ತೀವಿ. 3ನೇ ಪಾಯಿಂಟು, ಅಪ್ಲಿಕೇಶನ್ ಹಾಕಿದ ಮೇಲೆ ಗೌರ್ಮೆಂಟಿಂದ ಮತ್ತು ಬ್ಯಾಂಕಿಂದ ಎನ್ಕ್ವೈರಿ ಬರುತ್ತೆ. ಆ ಎನ್ಕ್ವೈರಿ ಕೂಡ ಯಾವ ಥರ ಮಾಡ್ಬೇಕಂತ ಗೊತ್ತಾಗಂಗಿಲ್ಲ. ಸೊ ಅದು ಕೂಡ ನಾವು ಸಪೋರ್ಟ್ ಮಾಡೋದ್ರಿಂದ ನಮ್ಮ ಈ ಲೋನ್ ಡಾಕ್ಟರ್ದು ಈ ಸರ್ವಿಸ್ ಇದೆಲ್ಲ ಜನರಿಗೆ ಅಥವಾ ಸೊಸೈಟಿದಲ್ಲಿ ತುಂಬ ಇಂಪ್ಯಾಕ್ಟ್ ಆಗಿದೆ. ಈ ಇಂಪ್ಯಾಕ್ಟ್ ನೋಡ್ಕೊಂಡ್ಬಿಟ್ಟು ನಮ್ಮ ಲಾಸ್ಟ್ ವೀಕು ನಮಗೆ ಕರ್ನಾಟಕ ಬೆಂಗಳೂರಲ್ಲಿ ಎಲೆಕ್ಟ್ರಾನಿಕ್ ಸಿಟಿದಲ್ಲಿ ನಮಗೆ ಒಂದು ಬೆಸ್ಟ್ ಸೋಷಿಯಲ್ ಇಂಪ್ಯಾಕ್ಟ್ ಸ್ಟಾರ್ಟಪ್ ಅವಾರ್ಡ್ಗಳು ಸಿಕ್ತು ನಮಗೆ. ಅವಾರ್ಡ್ ಕೂಡ ಸಿಕ್ತು. ಮತ್ತು ನಮ್ಮ ಈ ಕೆಲಸ ನೋಡ್ಕೊಂಡ್ಬಿಟ್ಟು ಮುಂಬೈದಲ್ಲಿ ನಮಗೆ ನಮ್ಮ ಹೀರೋಯಿನ್ ಇದಾರಲ್ಲ ತಮನ್ನಾ ಭಾಟಿಯಾ, ಅವ್ರ ಕಡೆಯಿಂದ IGA ಅಂದರೆ ಇಂಟರ್ನ್ಯಾಷನಲ್ ಗ್ಲೋರಿ ಅವಾರ್ಡ್ ಕೂಡ ನಮ್ಗೆ ಸಿಕ್ಕಿದೆ. ಬಿಕಾಸ್ ಆಫ್ ವಿ ಆರ್ ಡೂಯಿಂಗ್ ಎ ಆನ್ ಜೆನ್ಯೂನ್ ವರ್ಕ್. ವಾವ್. ಸೊ ನಿಮ್ಮ ಕಂಪ್ನಿ ಮಿಷನ್ ವಿಷನ್ ಏನು ಸರ್? ಸರ್, ಒಂದೇ ಒಂದಿದೆ. ಸೊ ನೆಕ್ಸ್ಟ್ 1 ವರ್ಷ ಒಳಗಡೆ ನಾವು 1 ಕೋಟಿ ಜನರಿಗೆ ನಾವು ರೀಚ್ ಆಗಬೇಕು. ಓಕೆ, ಆ ಕೋಟಿ ಜನರಿಗೆ ಒಂದು ಪ್ರಾಪರಾಗಿ ಗೌರ್ಮೆಂಟಿಂದ ಅವ್ರು ಬೆನಿಫಿಟ್ ಪಡೆದು ಅವರು ಎಂಪ್ಲಾಯ್ಮೆಂಟ್ ಆಗಿ 4 ಜನರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟರೆ ನಮ್ಮ ದೇಶ ಬೆಳೆಯುತ್ತೆ. ಸೊ ಅವ್ರನ್ನ ಸಪೋರ್ಟ್ ಮಾಡೋದೇ ನಮ್ಮ ಉದ್ದೇಶ. ಓಕೆ, ಸರಿ ಸರ್. ಸೊ ನಿಮ್ಮ ಕಂಪ್ನಿ ಪ್ರತಿದಿನ ಬೆಳೆಯಲು ನಿಮಗೆ ಮುಖ್ಯವಾದ ಮಿಷನ್ ಯಾವುದು? ಸೊ ಕರೆಕ್ಟಾಗಿ ಎಜುಕೇಷನ್ ಮಾಡೋದು. ಕರೆಕ್ಟಾಗಿ ಎಜುಕೇಟ್ ಮಾಡೋದು, ಕರೆಕ್ಟಾಗಿ ಪ್ರಾಪರ್ ಗೈಡೆನ್ಸ್ ಕೊಡೋದು, ಮತ್ತು ಪ್ರಾಪರವಾಗಿ ಅವರ ಅರ್ಜಿಯನ್ನು ನಮ್ಮ ಸಿಸ್ಟಮೆಟಿಕ್ ಆಗಿ ಒಂದು ಹಾಕಿದ್ರಿಂದ ಅವರ ಲೋನ್ ಪಡೆಯೋ ಚಾನ್ಸಸ್ಗಳು ಇನ್ಕ್ರೀಸ್ ಆಗುತ್ತೆ. ಕರೆಕ್ಟ್. ಇಲ್ಲಿ ನಾವು ಅವರಿಗೆ ಅದನ್ನು ಪಡೆಯೋ ಸಲುವಾಗಿ ಸಪೋರ್ಟ್ ಮಾಡ್ತೀವಿ. ಸೊ ಇವತ್ತು ನಮ್ಮ ಪಾಡ್ಕಾಸ್ಟ್ಗೆ ಬಂದು ಹೇಗೆ ಅನಿಸ್ತಿದೆ? ಸರ್, ತುಂಬ ಚೆನ್ನಾಗಿದೆ. ಓಕೆ, ಸೊ ಇದರಿಂದ 4 ಜನರಿಗೆ ಒಳ್ಳೇದಾಗುತ್ತೆ. ಸೊ ನಿಮ್ಮ ಪಾಡ್ಕಾಸ್ಟ್ ನೋಡ್ಕೊಂಡ್ಬಿಟ್ಟು 1000 ಜನರಿಗೆ ಅವ್ರ ಒಂದು ಹೊಸ ವ್ಯಾಪಾರ ಪ್ರಾರಂಭ ಮಾಡೋಕ್ಕೆ
ಥ್ರೂ ಲೋನ್ ಡಾಕ್ಟ್ರಿಂದ ಅವ್ರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ, ಗೌರ್ಮೆಂಟ್ ಸಪೋರ್ಟ್ ಸಿಗುತ್ತೆ. ಸೊ ಹೇಗೋ ಸ್ಟಾರ್ಟ್ಅಪ್ ಮಾಡೋದಕ್ಕೆ ಕರೆಕ್ಟ್. ಸರ್ಕಾರ ಅವರಿಗೆ ವಿತೌಟ್ ಸೆಕ್ಯೂರಿಟಿ ಲೋನ್ ಕೊಡ್ತಾ ಇದೆ. ಸೊ ವಿತೌಟ್ ಸೆಕ್ಯೂರಿಟಿ ಲೋನ್ ಆಗುತ್ತೆ. ಒಂದನೇದು, ಎರಡನೇದು ಅವ್ರಿಗೆ ಬಡ್ಡಿ ಕಡಿಮೆ ಇರುತ್ತೆ, ಮತ್ತು ಸಬ್ಸಿಡಿ ಕೂಡ ಸಿಗ್ತಾ ಇದೆ. ಸೊ ಇದೆಲ್ಲ ಬೆನಿಫಿಟ್ ನಿಮ್ಮದು ಪಾಡ್ಕಾಸ್ಟ್ ಮುಖಾಂತರ ಜನರಿಗೆ ಒಂದು ಅವೇರ್ನೆಸ್ ಸಿಗುತ್ತೆ. ಸೊ ನೀವು ಮೊದಲು ಇದೇ ಕೆಲಸ ಮಾಡಬೇಕು ಅಂದುಕೊಂಡಿದ್ರ? ಇದ್ರ ಬಗ್ಗೆ ಏನು ಅನ್ಕೊಂಡಿರ್ಲಿಲ್ಲ. ಹಾ. ಓಕೆ, ಜನರ ಆ ಡಿಮ್ಯಾಂಡು, ಆ ಜನರ ಆ ಒಂದು ಪೇನ್ನೆಸ್ ನೋಡ್ಕೊಂಡ್ಬಿಟ್ಟು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಒಂದು ಆಸ್ಪಿರೇಷನ್ ಸಿಕ್ತು ನಮಗೆ. ಓಕೆ. ಸೊ ನಿಮ್ಮ ಮೊದಲ ಮೆಂಟರ್ ಯಾರು? ಮೆಂಟರ್ ಇಲ್ಲ, ಮೆಂಟರ್ ಇಲ್ಲ, ನನ್ನ ಮಿಸ್ಟೇಕ್ಸ್ಗಳೇ ಮೆಂಟರ್. ಮಿಸ್ಟೇಕ್ ಮೆಂಟರ್ ಇದೆ. ಮಿಸ್ಟೇಕ್ಸ್ ಮೆಂಟರ್ಸ್. ಓಕೆ. ಸೊ ನಿಮ್ಮ ಮೊದಲ ಸ್ಯಾಲರಿ ಆರ್ ಪೇಮೆಂಟ್ ಎಷ್ಟು? ನಾನು ಸ್ಟಾರ್ಟಿಂಗ್ ಫಸ್ಟ್ ಜಾಬ್ ಸ್ಯಾಲ್ರಿ ಓನ್ಲಿ 12,000. ಲಾಸ್ಟ್ ಜಾಬ್ ಬಿಡಬೇಕಾದ್ರೆ 1.5 lakh ಸ್ಯಾಲ್ರಿ ಇತ್ತು. 1.5 lakh ಸ್ಯಾಲ್ರಿ ಬಿಟ್ಟು ನಾನು ಇದನ್ನು ಮಾಡ್ತಾ ಇದ್ದೀನಿ. ಓಕೆ. ಸೊ ಓಲ್ಡ್ ಕ್ವಶನ್, ಮತ್ಲಬ್ ಚೈಲ್ಡ್ಹುಡ್ ಕ್ವಶನ್. ನಿಮ್ಮ ಊರು ಯಾವುದು? ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು? ಸರ್, ನಮ್ಮ ಊರು ಗುಲ್ಬರ್ಗಾ ಡಿಸ್ಟಿಕ್ಕು, ಚಿಂಚೋಳಿ ತಾಲೂಕು. ಓಕೆ, ನಾವು ಚಿಕ್ಕವರಿದ್ದಾಗ ತುಂಬ ತುಂಟಿಯಾಗಿದ್ವಿ. ಮತ್ತು ಸ್ಪೋರ್ಟ್ಸ್ ಆಗಿರ್ಬೋದು, ಮತ್ತು ನಮ್ಮೂರಲ್ಲಿ ಜಂಗಲ್ ಇದೆ, ಆ ಜಂಗಲಿಗೆ ಹೋಗಿ ಆಟ ಆಡೋದು, ಅದರಲ್ಲಿ ನಾವು ತುಂಬ ಆಸ್ಪಿರೇಷನ್ ಆಗಿರ್ತೀವಿ. ಓಕೆ. ನೀವು ಈ ಪೊಸಿಷನ್ಗೆ ಬರಲು ಎಷ್ಟು ಸಮಯ ತಗೊಳ್ತು? ನಾನು MBA ಮಾಡಿ ನಂತರ ಒಂದು 4 ವರ್ಷದಲ್ಲಿ ಮಾಡಬೇಕಂತ ಅಂದ್ಕೊಂಡೆ. ಬಟ್ ನಾವು ಒಂದ್ಸಲ ಜಾಬಲ್ಲಿ ಹೋದಾಗ ನಮ್ಮ ಆ ರೂಟ್ಸ್ಗಳು ಅಲ್ಲಿ ಕುಳ್ಕೊಂಡ್ಬಿಡುತ್ತೆ, ನಮ್ಮ ಮೇಲೆ ಬರೋಕ್ಕಾಗಲ್ಲ. ಬಟ್ ಒಂದು ಟೈಮ್ ಹೀಗೆ ಬಂತು, ನಾನು ಬಿಟ್ಟು ಇದನ್ನು ಒಂದು ಬೋಲ್ಡ್ ಡಿಸಿಷನ್ ತೊಗೊಂಡು ಸ್ಟಾರ್ಟ್ ಮಾಡಿದೆ. ಓ, ಸರಿ ಸರ್. ಸೊ ನೀವು ಯಾವಾಗ ನಿಮ್ಮ ಬಗ್ಗೆ ಪ್ರೌಡ್ ಅನಿಸ್ತಿದ್ದೆ? ಕಸ್ಟಮರ್ ನಮಗೆ ಫೋನ್ ಮಾಡ್ಕೊಂಡ್ಬಿಟ್ಟು, ಸರ್ ನಿಮ್ಮಿಂದ ನನಗೆ ತುಂಬ ಹೆಲ್ಪ್ ಆಗಿದೆ ಸರ್, ನಾನು ಲೋನ್ ತೊಗೊಂಡಿದ್ದೀನಿ, ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದಾಗ ಆ ಸಂತೋಷ ಇದೆಯಲ್ಲ, ಆ ಸಂತೋಷ ಕೋಟಿ ಕೊಟ್ಟು ಸಿಗಂಗಿಲ್ಲ. ಸೊ ಆ ಸಂತೋಷ ನಮಗೆ ಇನ್ನರ್ಲಿ ನಮಗೆ ಹ್ಯಾಪಿನೆಸ್ ಅನಿಸುತ್ತೆ. ವಾವ್. ಸೊ ನಿಮ್ಮ ಲೈಫ್ ಟರ್ನಿಂಗ್ ಪಾಯಿಂಟ್ ಯಾವುದು ಸರ್? ಟ್ರೆಂಡಿಂಗ್ ಪಾಯಿಂಟು ಕೆಲವೊಂದು ಲರ್ನಿಂಗ್ಸ್ಗಳು. ಓಕೆ, ಈ ಕೆಲವೊಂದ್ಸಲ ಆ ಟೈಮಲ್ಲಿ ನಾವು ತಪ್ಪು ಮಾಡಿರ್ತೀವಿ, ಬಟ್ ಆಮೇಲೆ ಗೊತ್ತಾಗಿರುತ್ತೆ ಇದು ತಪ್ಪಿದೆ, ಇದನ್ನು ಈ ರೀತಿ ಮಾಡೋದು ಸರಿಯಾಗಿತ್ತು ಅಂತ. ಸೊ ಆ ನಮ್ಮ ಮಿಸ್ಟೇಕ್ಸೇ ನಮಗೆ ಒಂದು ಟರ್ನಿಂಗ್ ಪಾಯಿಂಟು. ವಾ. ಸೊ ನಿಮ್ಮ ಫೀಲ್ಡಲ್ಲಿ ಕಷ್ಟ ಯಾವುದು? ಕಷ್ಟ ಜನರಿಗೆ ಇವಾಗ ಮೈಂಡಲ್ಲಿ ಏನಾಗಿದೆ ಅಂದರೆ, ಗೌರ್ಮೆಂಟ್ ಸಬ್ಸಿಡಿ ಸ್ಕೀಮ್ ಅಂತಂದರೆ ಯಾರಿಗೂ ಸಿಗೋದೇ ಇಲ್ಲ ಅಂತ ಆ ಮೈಂಡ್ ಸೆಟಪ್ ಕೂತಿದೆ. ಸೊ ಅದನ್ನು ಬ್ರೈನ್ ವಾಶ್ ಮಾಡಿ ಅದು ಆಗತ್ತೆ ಅಂತ ಹೇಳೋದು ಸ್ವಲ್ಪ ಕಷ್ಟ ಇದೆ. ಸ್ಟಿಲ್ ಇಸ್ ದೇರ್. ಎಸ್, ಸ್ಟಿಲ್ ಇಟ್ ಇಸ್ ದೇರ್. ಬಟ್ ಇನ್ನೂ ಏನಾಗಿದೆ, ಇದು ಒಂದು ಕಷ್ಟ. ಇನ್ನೊಂದು ಎರಡನೇದು ಕಷ್ಟ ಅಂದರೆ, ಮಾರ್ಕೆಟಲ್ಲಿ 99% ಬ್ರೋಕರ್ ಆಗಿದ್ದರಿಂದ ನಮ್ಮನ್ನು ಕೂಡ ಬ್ರೋಕರ್ ತಗೊಂಡ್ಬಿಟ್ಟು ನಾವು ಫೇಕ್ ಮಾಡ್ತೇವೆ ಅನ್ಕೋತಾರೆ. ಅದು ಮೆಂಟಲಿ ಅವರಿಗೆ ಚೇಂಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಓಕೆ. ಸೊ ಈ ಫೀಲ್ಡ್ನಲ್ಲಿ ಟ್ಯಾಲೆಂಟ್ ಮುಖ್ಯನ ಅಥವಾ ನೆಟ್ವರ್ಕಿಂಗ್? ಇದರಲ್ಲಿ ಟ್ಯಾಲೆಂಟ್ ತುಂಬ ಇಂಪಾರ್ಟೆಂಟು. ಟ್ಯಾಲೆಂಟ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಆ ವ್ಯಕ್ತಿ ಬ್ಯಾಂಕಲ್ಲಿ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಅವ್ರು ಯಾವ ಬಿಸ್ನೆಸ್ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಅದನ್ನು ಆದಾಯ ಹೇಗೆ ಬರುತ್ತೆ, ಎಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ. ಸೊ ಇದೆಲ್ಲ ವಿಷಯವನ್ನು ಫಲಾನುಭವಿ ಬ್ಯಾಂಕಲ್ಲಿ ಹೋಗಿ ಮಾತಾಡಲೇಬೇಕಾಗತ್ತೆ. ಓಕೆ, ಸೊ ಅದು ಆಟೋಮೆಟಿಕ್ ಇದು ತಂದಂತಾರೆ ಆಗೋದೇ ಇಲ್ಲ. ಸೊ ಇಲ್ಲಿ ಅವರ ಟ್ಯಾಲೆಂಟ್ ತುಂಬ ಇಂಪಾರ್ಟೆಂಟು. ಪರ್ಟಿಕ್ಯುಲರ್ಲಿ ಅವ್ರು ಏನು ಬಿಸ್ನೆಸ್ ಮಾಡ್ಬೇಕಂತಾರೆ, ಅವ್ರ ಮೈಂಡಲ್ಲಿ ಏನಿದೆ, ಸೊ ಅದು ತುಂಬ ಇಂಪಾರ್ಟೆಂಟು. ಸೊ ನಿಮ್ಮ ಕಣ್ಣಲ್ಲಿ ಡೆಫಿನೇಷನ್ ಆಫ್ ಸಕ್ಸಸ್ ಏನು? ಸಕ್ಸಸ್ ಮ್ಯಾಕ್ಸಿಮಮ್ ನಮ್ಮ ಜನರ ಕಡೆಯಿಂದ ನಿಮ್ಮ ಕಡೆ ಯಾರು ಬಂದಿರ್ತಾರೆ, ಅವ್ರು ಲೋನ್ ಪಡೆದ್ರೆ, ಆ ಲೋನ್ ಪಡೆದ ಮೇಲೆ ಅವ್ರು ಸಕ್ಸಸ್ ಆದರೆ ಅದೇ ನಮ್ಮ ಸಕ್ಸಸ್ ಆಗಿರುತ್ತೆ. ಸೊ ನೀವು ಇನ್ನೂ ಈ ಕೆಲಸದ ಬಗ್ಗೆ ಇನ್ನೂ ಕಲಿತಿದ್ದೀರಾ? ಅದು ಕಲಿಯೋದು ತುಂಬ ಇದೆ, ಇನ್ನು ಕಲಿಯೋದು ತುಂಬ ಇದೆ. ಎಷ್ಟು ಲರ್ನಿಂಗ್? ನನಗನ್ಸುತ್ತೆ ಇಲ್ಲಿವರೆಗೆ ನಾನು ಕಲಿತಿದ್ದು ಬರೀ 1% ಮಾತ್ರ. ಸೊ ಇನ್ನು 99% ಕಲಿಯೋದು ತುಂಬ ಇದೆ. ಅದರಿಂದ ನಮ್ಮ ದೇಶದ ಒಂದು ಪ್ರತಿಯೊಂದು ನಾಗರಿಕರಾಗಿರ್ಬೋದು, ಇದಾಗಿರ್ಬೋದು, ಒಂದು ಫೈನಾನ್ಷಿಯಲ್ ಅಸಿಸ್ಟೆಂಟು ಮತ್ತು ಅವರ ಬಿಸ್ನೆಸ್ ಡೆವಲಪ್ಮೆಂಟ್ ಬಗ್ಗೆ ಸೊ ಅವರಿಗೆ ಇನ್ ಡೆಪ್ತ್ನ ನಾಲೆಜ್ ಕೊಟ್ಬಿಟ್ಟು ಅವರನ್ನು ಬೆಳೆಸೋದು ಇನ್ನು ಕಲಿಯೋದು ನಂಗೆ ತುಂಬ ಇದೆ. ಸೊ ನಾವು ಹೌ ಯು ಆರ್ ಅರ್ನಿಂಗ್? ಇವಾಗ ನಾವು ಅವರನ್ನು ಕಸ್ಟಮರ್ಗೆ ನಾವು ಯಾವುದೇ ರೀತಿ ಕಮಿಷನ್ ತೊಗೊಳ್ತಾ ಇಲ್ಲ. ಓಕೆ, ಕಮಿಷನ್ ತೊಗೊಂಡ್ರೆ ಮತ್ತು ಬೇರೆ ಬ್ರೋಕರ್ಗೆ ನಮ್ಗೆ ಯಾವುದೇ ರೀತಿ ಒಂದು ಸಂಬಂಧ ಇರೋಂಗಿಲ್ಲ. ಸೊ ಇಲ್ಲಿ ನಾವು ಡಾಕ್ಯುಮೆಂಟೇಶನ್ ಪ್ರಿಪೇರ್ ಮಾಡೋದು ಮಾತ್ರ ಫೀಸ್ ತೊಗೋತೀವಿ. ನಮ್ಮ ಕನ್ಸಲ್ಟಿಂಗ್ ಫ್ರೀ ಇರುತ್ತೆ. ಕರೆಕ್ಟ್. ಓಕೆ, ಬಟ್ ನಾವು ಕಮಿಷನ್ ತೊಗೊಳಂಗಿಲ್ಲ, ಬರೀ ಡಾಕ್ಯುಮೆಂಟ್ ಮೇಕಿಂಗ್ ಚಾರ್ಜಸ್. ಎಕ್ಸಾಂಪಲ್, ಒಂದು ಯಾರಿಗಾದ್ರು 5 ಲಕ್ಷ ಲೋನ್ ಬೇಕಾದರೆ ಅವ್ರು ಸ್ವಂತ ತಿರುಗಾಡ್ಬಿಟ್ಟು ಕೆಲಸ ಮಾಡಿದ್ರೆ ಒಂದು 25-30 ಸಾವಿರ ಖರ್ಚಾಗುತ್ತೆ, ಅವ್ರು ಸ್ವಂತ ಒಬ್ಬರೇ ಮಾಡ್ಕೊಂಡ್ರೆ. ಅದೇ ನಾವು ಅದಕ್ಕಿಂತ ಪ್ರೊಜೆಕ್ಟ್ ರಿಪೋರ್ಟ್ ಮಾಡೋದಕ್ಕೆ, ಬರೀ ಇದೆಲ್ಲ ಪ್ರೊಸೆಸ್ ಮಾಡೋದಕ್ಕೆ ಬರೀ 2,999, ಬರೀ 2,999 ರೂಪಾಯಿದಲ್ಲಿ ಮಾಡ್ತೀವಿ. ಇದ್ಮೇಲೆ ಯಾವುದೇ ರೀತಿ ಅಮೌಂಟ್ ತೊಗೊಳಂಗಿಲ್ಲ. ಸೊ ಇದೊಂದು ಚಿಕ್ಕ ಅಮೌಂಟ್ ನಾವು ತೊಗೊಳ್ತೀವಿ ಟು ಸರ್ವ್ ದ ಪೀಪಲ್. ದಿಸ್ ಇಸ್ ದ ಓನ್ಲಿ ಮೋಟಿವೇಶನ್. ಯಸ್, ದಿಸ್ ಇಸ್ ದ ಮೋಟಿವೇಶನ್. ಸೊ ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಮನ್ನು ಯಾರು ನಂಬಿದಿರು? ನಾನು ಕಷ್ಟ ಕಾಲ ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟು ಯಾರು ನಂಬಿಲ್ಲ ಅಂತ ಹೇಳಿ. ಯಾಕೆಂದರೆ ಫಸ್ಟು ನಾವು ಇದನ್ನು ಮಾಡಬೇಕಾದ್ರೆ ಎಲ್ಲ ನನಗೆ ಜನ ಬೈದರು, ನೀವು ಬ್ಯಾಂಕ್ ಮೇಲೆ ಒಳ್ಳೆ ಪೊಸಿಷನ್ ಬಿಟ್ಟು ಜಾಬ್ ಬಿಟ್ಟು ಇದನ್ನು ಮಾಡ್ತೀವಿ ಅಂದರೆ ನಿನ್ನಷ್ಟು ಹುಚ್ಚ ಯಾರೂ ಇಲ್ಲ ಅಂತ. ಓಕೆ, ನಾನು ಹುಚ್ಚ ಅನಿಸ್ಕೊಂಡೆ. ಓಕೆ, ನಮ್ಮ ರಿಲೇಟಿವ್ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಮತ್ತು ನಮ್ಮ ಕ್ಲೋಸ್ ಇರೋರೆಲ್ಲ ಎಲ್ಲರೂ ಹುಚ್ಚ ಅಂತಂದರು. ಬಟ್ ಅದನ್ನು ಬಿಟ್ಟು ನಾನು ಅಂದಲ್ಲ 18 ಮಂತ್ಸ್ ನಮ್ಗೆ ಇದು ಮಾಡೋಕ್ಕೆ ಆಯ್ತಂತ. ಅವಾಗ ನಾನು ನನ್ನ ಗೋಲ್, ನನ್ನ ಫ್ಯಾಮಿಲಿನ ಬಿಟ್ಕೊಂಡ್ಬಿಟ್ಟು 18 ಮಂತ್ಸ್ ನಾನು ಒಂದೇ ಕಡೆ ಇದ್ದೆ, ಅದನ್ನು ಮಾಡಿದೆ. ಆವಾಗ ಸಕ್ಸಸ್ ಬಂತು. ಓಕೆ, ನಿಮಗೆ ಫಸ್ಟ್ ಕಸ್ಟಮರ್ ಯಾವಾಗ ಸಿಕ್ಕಿತು?
ಬೆಂಗಳೂರಲ್ಲಿ ನಾನು ಒಂದು ಎಕ್ಸಿಬಿಷನ್ ಇತ್ತು. ಎಕ್ಸಿಬಿಷನ್ ಒಳಗಡೆ ಬೇರೆ ಒಂದು ಹೋಗಿದ್ದೆ. ಅವಾಗ ನಾನು ಜಸ್ಟ್ ಇದನ್ನ ಬಗ್ಗೆ ಹೇಳಿದೆ. ಫಸ್ಟ್ ಕಸ್ಟಮರ್ ನಂಗೆ ಸಿಕ್ಕರು. ಓಕೆ, ಅವ್ರ ಹೆಸರು ವೀರೇಶ್ ಅಂಗಡಿ ಅಂತ. ಓಕೆ, ಸೊ ಅವರು ನನ್ನನ್ನು ಫಸ್ಟ್ ನಂಬಿದ್ರು. ನಂಬಿದ ಮೇಲೆ ನಾನು ಅವ್ರಿಗೆ ಒಂದು 10 ಲಕ್ಷ ಲೋನ್ ಮಾಡಿದೆ. ಆ ಮುದ್ರಾ ಲೋನ್ ಕೂಡ ಅವರಿಗೆ ಆಯಿತು. ಅದು ಆಗಿದ್ಮೇಲೆ ಅವ್ರ ಥ್ರೂ ನನಗೆ 300 ಕಸ್ಟಮರ್ ಸಿಕ್ಕರು. 300 ಕಸ್ಟಮರ್. ಎಸ್, ವೀರೇಶ್ ಅಂಗಡಿ ಅವರು ನಾನು ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಹಿ ಸಪೋರ್ಟೆಡ್ ಮಿ ಲಾಟ್ ಇನ್ ಬ್ಯಾಂಗ್ಳೂರ್. ಓಕೆ, ಸೊ ನೀವು ಅರ್ಲಿ ಡೇಸ್ನಲ್ಲಿ ಫಂಡ್ ಮಾಡಿದ್ದು ಹೇಗೆ? ಓಕೆ, ನಾನು ಇದಕ್ಕೆ ನಾವು ಫಂಡಿಂಗ್ಸ್ ಏನು ಇದು ಮಾಡಿಲ್ಲ. ಸೊ ನಾವು ಇರೋ ಬಿಸ್ನೆಸ್ಸನ್ನು ನಾವು ಡೆವಲಪ್ಮೆಂಟ್ ಮಾಡ್ತಾ ಹೋಗಿ, ಸೊ ನಾವು ಯಾವುದೇ ರೀತಿ ನಾವು ಫಂಡಿಂಗ್ ಬೇರೆ ಕಡೆ ತೊಗೊಂಡಿಲ್ಲ ಮತ್ತು ನಾವು ಫಂಡು ಕೂಡ ಇದು ಹಾಕಿಲ್ಲ. ಸೊ ಇದರ ಅಮೌಂಟ್ ಇದಕ್ಕೆ ಹಾಕಿ ನಾವು ಬೀಳ್ತಾ ಇದ್ದೀವಿ. ಅದು ಯಾವ ಗೌರ್ಮೆಂಟ್ ಸ್ಕೀಮ್ ಇದೆ ಸರ್? ಸರ್ ನೋಡಿ, ಇವಾಗ ಒಂದು ಚಿಕ್ಕ ಲೆವೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಮುದ್ರಾ ಲೋನ್ ಇದೆ. ಇದರಲ್ಲಿ 50,000 ಇಟ್ಕೊಂಡು 10 ಲಕ್ಷ ಲೋನ್ ತೊಗೊಳ್ಬೋದು. ಇದರಲ್ಲಿ ಸ್ಟಾರ್ಟಪ್ ಮಾಡೋಕ್ಕೂ ಸಿಗುತ್ತೆ, ಮತ್ತು ಆಲ್ರೆಡಿ ಬಿಸ್ನೆಸ್ ಹೊಸ ಸ್ಟಾರ್ಟ್ ಮಾಡ್ತಿರೋ ಸಿಗುತ್ತೆ, ಮತ್ತು ಇರೋರಿಗೂ ಸಿಗುತ್ತೆ. ಓಕೆ, ಬಟ್ ಇದರಲ್ಲಿ ಸಬ್ಸಿಡಿ ಸಿಗೋಂಗಿಲ್ಲ. ಬಟ್ ನಾನು 10 ಲಕ್ಷಕ್ಕಿಂತ ಮೇಲ್ಪಟ್ಟು ಬೇಕು ಅಂತನವರಿಗೆ ಅವರಿಗೆ ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮ್ ಇದೆ. 10 ಲಕ್ಷದಿಂದ ಇಟ್ಕೊಂಡು 1 ಕೋಟಿ ಇವ್ರಿಗೆ ಸಿಗುತ್ತೆ. ಬಟ್ ಇದೇ ಸ್ಕೀಮನ್ನು ಇವಾಗ ಸ್ವಲ್ಪ ಹೋಲ್ಡ್ ಮಾಡ್ಕೊಂಡ್ಬಿಟ್ಟು ಇವಾಗ 2 ಕೋಟಿ ಇವ್ರಿಗೆ ಮಾಡಿದ್ದಾರೆ. ಇದರಲ್ಲಿ 10 ಲಕ್ಷದಿಂದ 2 ಕೋಟಿ ಇವರಿಗೆ ಮಹಿಳೆಯರಿಗೆ, ಯಾವುದೇ ಜಾತಿಯ ಮಹಿಳೆಗೆ ಸಿಗುತ್ತೆ, ಮತ್ತು ಅದ್ರ ಜೊತೆಗೆ ಜೆಂಟ್ಸ್ ಆಗಿದ್ರೆ SC/ST ಸಿಗುತ್ತೆ ಓಕೆ, ಈ ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮಲ್ಲಿ. ಓಕೆ, ಇನ್ನು ಕೆಲವರು ಇರ್ತಾರೆ, ಸರ್ ನನಗೆ ಲೋನು ಬೇಕು ಮತ್ತು ಜೊತೆಗೆ ಸಬ್ಸಿಡಿ ಬೇಕು ಅಂತ. ಸಬ್ಸಿಡಿ ಬೇಕು ಅನ್ನೋರಿಗೆ PMEGP ಲೋನ್ ಚೆನ್ನಾಗಿದೆ. ಓಕೆ, PMEGP ಲೋನಲ್ಲಿ 1 ಲಕ್ಷ ಇಟ್ಕೊಂಡು 50 ಲಕ್ಷ ಲೋನ್ ತೊಗೋಬೋದು. 50 lakhs. 50 ಲ್ಯಾಕ್ಸ್ ಲೋನ್ ತೊಗೋಬೋದು. ಈ 50 ಲ್ಯಾಕ್ಸ್ಗೆ 15% ಇಟ್ಕೊಂಡು 35% ಸಬ್ಸಿಡಿ ಇದೆ. ವಾವ್. ಸೊ ಇದು ಜನರಿಗೆ ಹೆಲ್ಪ್ ಆಗುತ್ತೆ. ಒಂದು ಲೋನು ಸಿಗ್ತಾ ಇದೆ, ಸೆಕ್ಯೂರಿಟಿ ಸರ್ಕಾರದ ಸಿಗ್ತಾ ಇದೆ, ಮತ್ತು ಸಬ್ಸಿಡಿ ಸಿಗ್ತಾ ಇದೆ. ಸೊ ಹೊಸ ವ್ಯಾಪಾರ ಪ್ರಾರಂಭ ಮಾಡಿಗೆ ನಾನು ಪರ್ಸ್ನಲಿ ರೆಕಮೆಂಡ್ ಮಾಡ್ತೀನಿ. ಸಣ್ಣ ಪುಟ್ಟ ವ್ಯಾಪಾರಸ್ಥರು ಮ್ಯಾನುಫ್ಯಾಕ್ಚರ್ ಮಾಡೋವಾಗಿದ್ದರೆ 50 ಲಕ್ಷ ಅವ್ರಿಗೆ ಲೋನ್ ಈಸಿ ಸಿಗುತ್ತೆ. ಮ್ಯಾನುಫ್ಯಾಕ್ಚರ್ ಅಂದರೆ ನೀವು ಕವರ್ ಮಾಡೋದಾಗಿರ್ಬೋದು, ಪೇಪರ್ ಮಾಡೋದಾಗಿರ್ಬೋದು, ಚೇರ್ ಮಾಡೋದಾಗಿರ್ಬೋದು, ಯಾವುದೇ ಎನಿ ಮ್ಯಾನುಫ್ಯಾಕ್ಚರ್ ಅದು ಸಪೋರ್ಟ್ ಆಗುತ್ತೆ. ಸರ್ವಿಸ್ ಮಾಡೋರು ಇರ್ತಾರೆ. ಸರ್ವಿಸ್ ಅಂದರೆ ಬ್ಯೂಟಿ ಪಾರ್ಲರ್ ಆಗಿರ್ಬೋದು, ಕಟಿಂಗ್ ಶಾಪ್ ಆಗಿರ್ಬೋದು. ಈ ರೀತಿ ಸರ್ವಿಸ್ ಮಾಡೋರಿಗೆ 20 ಲಕ್ಷ ಲೋನ್ ಆಗುತ್ತೆ. ಅದರಲ್ಲಿ 35% ಸಬ್ಸಿಡಿ ಸಿಗುತ್ತೆ. ಸೊ ಇದನ್ನು ಮ್ಯಾಕ್ಸಿಮಮ್ ಜನರು ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಇದನ್ನು ಬಿಟ್ಬಿಟ್ಟು ಮತ್ತೆ ಬೇರೆ ಸ್ಕೀಮ್ ಇದ್ದಾವೆ. NLM ಅಂತ, ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್. ಕುರಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆ, ಹಂದಿ ಸಾಗಾಣಿಕೆ, ಇದಕ್ಕೆ 10 ಲಕ್ಷ ಇಟ್ಕೊಂಡು 1 ಕೋಟಿ ಸಿಗುತ್ತೆ. ಸೊ ಇಲ್ಲಿ 50% ಸಬ್ಸಿಡಿ ಇದೆ. 50% ಸಬ್ಸಿಡಿ. 50%. ಹಾಂ, ಕುರಿ ಮತ್ತು ಮೇಕೆ ಸಾಗಾಣಿಕೆಗೆ 1 ಕೋಟಿ ಇದೆ. ಹಂದಿ ಸಾಗಾಣಿಕೆ ಪಿಗ್ ಫಾರ್ಮಿಗೆ ಇದಕ್ಕೆ 60 ಲಕ್ಷ ಇದೆ. ಮತ್ತು ಕೋಳಿ ಸಾಗಾಣಿಕೆ, ನಾಟಿ ಕೋಳಿ ಸಾಗಾಣಿಕೆ 50 ಲಕ್ಷ ಇದೆ. ಈ ಎಂಟೈರ್ ಇದಕ್ಕೆ 50% ಸಬ್ಸಿಡಿ ಇದೆ. ಸೊ ಇದು ಕೂಡ ನಾವು ತುಂಬ ಮಾಡ್ತಾ ಇದ್ದೀವಿ. ಸೊ ಇದು ಇದೆ. ಮತ್ತು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇರೋರು, ಓಕೆ, ದೊಡ್ಡ ಕಾರ್ಪೊರೇಟ್ ಆಗಿರ್ಬೋದು, ದೊಡ್ಡ ಒಳ್ಳೆ ವ್ಯಾಪಾರ ಮಾಡೋರು ಆಗಿರ್ಬೋದು, ಅವರ ಟರ್ನ್ ಓವರ್ ಮೇಲೆ ಸಪೋಸ್ ಒಂದು 40 crore ಟರ್ನ್ ಓವರ್ ಇದ್ದರೆ ಅವ್ರಿಗೆ 10 crore ಲೋನ್ ಈಸಿ ಸಿಗ್ಬಿಡುತ್ತೆ ವಿತೌಟ್ ಸೆಕ್ಯೂರಿಟಿ. ವಿದೌಟ್ ಸೆಕ್ಯೂರಿಟಿ, ವಿದೌಟ್ ಕೊಲೆಟರಲ್. ವಿತೌಟ್ ಸೆಕ್ಯೂರಿಟಿ ಸಿಗುತ್ತೆ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇರೋರಿಗೆ. ಅಥವಾ ಹೊಸ ಸ್ಟಾರ್ಟಪ್ ಮಾಡ್ತೀನಿ, ನನಗೆ 1 ಕೋಟಿ ಬೇಡ, ಹೆಚ್ಚಿಗೆ ಬೇಕಂತಂದರೆ ವುಮನ್ ಸ್ಟಾರ್ಟಪ್ ಆಗಿರ್ಬೋದು, ಬೇರೆ ಯಾವ ಒಂದು ಹೊಸ ಸ್ಟಾರ್ಟಪ್ ಮಾಡೋರಿಗೆ 5 ಕೋಟಿ ಸಿಗುತ್ತೆ MSME ಇದರಲ್ಲಿ. So any ಹೊಸ startup can get a loan. Yeah, they can get loan up to 5 crore. Okay, if they are a startup company plus they are registered in a startup India, so ಅವರು 20 ಕೋಟಿ ಲೋನ್ ತೊಗೋಬೋದು. Okay, ಯಾರು ಲೋನ್ ಪಡೆಯಬಹುದು ಸರ್? ಇಲ್ಲಿ ನೋಡಿ, ನಾನಂತ ಹೇಳ್ದಲ್ಲ, ಹಳ್ಳಿದವ್ರು ಆಗಿರ್ಬೋದು, ಸಿಟಿ ಒಳಗಡೆ ಜಾಬ್ ಮಾಡೋರು ಆಗಿರ್ಬೋದು, ಹೌಸ್ ವೈಫ್ ಆಗಿರ್ಬೋದು, ಸ್ಟೂಡೆಂಟ್ ಇವಾಗ ಎಜುಕೇಷನ್ ಮುಗಿದ್ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡೋರು ಆಗಿರ್ಬೋದು, ಮತ್ತು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಯಾರು ಮಾಡ್ತಿದ್ದಾರೆ ಅವರು ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡೋ ಸಲ ತೊಗೋಬೋದು. ಸೊ ಪ್ರತಿಯೊಬ್ಬರು ಇದನ್ನು ತೊಗೋಬೋದು. ಮಿನಿಮಮ್ ಎಷ್ಟು ಲೋನ್ ಸರ್? ಇದರಲ್ಲಿ 50,000 ಸ್ಟಾರ್ಟ್ ಆಗುತ್ತೆ, ಇಟ್ಕೊಂಡು ಅಪ್ ಟು 20 ಕೋಟಿ ಲೋನ್ ಕೊಡ್ಬೋದು. ಓಕೆ, ಲೋನ್ ಡಾಕ್ಟರ್ ಸರ್, ನೀವು 100% ಲೋನ್ ಮಾಡಿಸಿ ಕೊಡ್ತೀರಾ? ಸರ್ ನೋಡಿ, 100% ಮಾಡಿಸ್ಕೊಡ್ತೀವಿ ಅಂದರೆ ನಾವು ಬ್ರೋಕರ್ ಆಗ್ತೀವಿ. Okay. ಓಕೆ, ನಾವು ದೇವರು ಕೂಡ ಅಲ್ಲ. ಓಕೆ, ನಾವು ಕಣ್ಣು ಮುಚ್ಕೊಂಡ್ಬಿಟ್ಟು ಎಲ್ಲರಿಗೆ ಲೋನ್ ಮಾಡೋ, ಫಸ್ಟ್ ಆಫ್ ಆಲ್ ಮಾಡಿಸ್ಕೊಡೋ ಏಜೆಂಟ್ ಅಲ್ಲ. ಸೊ ವಿ ಆರ್ ಎ ಫಿನ್ಟೆಕ್ ಫಿನಾನ್ಷಿಯಲ್ ಟೆಕ್ನಾಲಜಿ ಕಂಪ್ನಿ. ನಾವು ನಿಮ್ಮ ಅಥವಾ ನಮ್ಮ ಫಲಾನುಭವಿಯ ಪ್ರತಿಯೊಂದು ಆ ಕ್ರೆಡೆನ್ಷಿಯಲನ್ನು ನಾವು ಸರ್ಕಾರ ಪ್ರಕಾರ ಮ್ಯಾಚ್ ಮಾಡ್ತೀವಿ, ಅವ್ರ ಕ್ರೆಡೆನ್ಷಿಯಲನ್ನು ಬ್ಯಾಂಕ್ ಪ್ರಕಾರ ಮ್ಯಾಚ್ ಮಾಡ್ತೀವಿ. ಇದನ್ನು ಮಾಡೋದ್ರಿಂದ 75 to 85% ಸಕ್ಸಸ್ ರೇಷಿಯೋ ಬೆಳೆಯುತ್ತೆ. ಓಕೆ, ಮಿಕ್ಕಿದ ಒಂದು 20 to 25% ಆ ಫಲಾನುಭವಿ ಬ್ಯಾಂಕಲ್ಲಿ ಹೋಗಿ ಅವನ ಯಾವ ವ್ಯಾಪಾರ ಮಾಡ್ತಾನೆ ಅಂತ ರೀಪ್ರೆಸೆಂಟ್ ಮಾಡಿದಾಗ 100% ಆಗುತ್ತೆ. ಸೊ ಇದು ದಯಮಾಡಿ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಯಾಕೆ ಜನ ಬರ್ತಾರೆ, ಸರ್ ಮಾಡಿಸ್ಕೊಡಿ ಅಂತಾರೆ, ಬಟ್ ಮಾಡಿಸ್ಕೊಳಕ್ಕೆ ಆಗಂಗಿಲ್ಲ. ಇಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಕೂಡ ತುಂಬ ಇಂಪಾರ್ಟೆಂಟು. ಓಕೆ, ಲೋನ್ ಪಡೆಯೋದಕ್ಕೆ ಏನು ಪ್ರಿಪ್ರೇಷನ್ ಮಾಡಬೇಕು ಸರ್? ಪ್ರಿಪ್ರೇಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ. ಯಾಕಂದರೆ ಇಲ್ಲಿ ಈ ಸಬ್ಸಿಡಿ ಸ್ಕೀಮನ್ನು ಪಡೆಯಬೇಕಾದ್ರೆ ಒಂದು ಪ್ರಾಪರ್ ಪ್ಲ್ಯಾನ್ ಬೇಕಾಗತ್ತೆ. ಓಕೆ, ಪ್ರಾಪರ್ ಪ್ಲ್ಯಾನ್ ಅಂದರೆ ಫಸ್ಟ್ ಮೆಂಟಲಿ ಪ್ರಿಪೇರ್ ಆಗಬೇಕು. ಅವ್ರು ಏನು ಬಿಸ್ನೆಸ್ ಮಾಡಬೇಕು, ಆ ಬಿಸ್ನೆಸ್ನ ಎಲ್ಲಿ ಮಾಡ್ತಾರೆ, ಬಿಸ್ನೆಸ್ಸನ್ನು ಯಾವ ಥರ ನಡೆಸ್ತಾರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಅದಕ್ಕೆ ಏನೇನು ಮಷಿನರಿ ಬೇಕಾಗತ್ತೆ, ಏನೇನು ರಾ ಮೆಟೀರಿಯಲ್ ಬೇಕಾಗತ್ತೆ, ಯಾವ ಲೊಕೇಶನಲ್ಲಿ ಮಾಡಬೇಕು, ಎಂಥ ಲೊಕೇಶನಲ್ಲಿ ಮಾಡಿದ್ರೆ ಅಲ್ಲಿ ಡಿಮ್ಯಾಂಡ್ ಬರುತ್ತೆ, ಅಲ್ಲಿ ಹಾಕಿದ ನಂತರ ಆ ಪ್ರಾಡಕ್ಟನ್ನು ಎಲ್ಲಿ ಮಾರ್ಕೆಟಿಂಗ್ ಮಾಡಬೇಕು. ಸೊ ಇದೆಲ್ಲ ಪ್ರಿಲಿಮಿನರಿ ಪ್ರಿಪ್ರೇಷನ್ ಬೇಕೇ ಆಗುತ್ತೆ. ಓಕೆ, ಇದು ಆಗಿದ ನಂತರ ನೆಕ್ಸ್ಟ್ ಪ್ರಿಪ್ರೇಷನ್ ಬೇಕಾಗಿದ್ದು ಡಾಕ್ಯುಮೆಂಟೇಷನ್ ಪ್ರೊಸೆಸ್.
ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಓಕೆ, ಬಟ್ ಫಲಾನುಭವಿ ಕಡೆ ಬೇಸಿಕ್ ಡಾಕ್ಯುಮೆಂಟ್ ಬೇಕೇ ಬೇಕು. ಬೇಸಿಕ್ ಡಾಕ್ಯುಮೆಂಟ್ ಅಂದರೆ ಇಲ್ಲಿ ITR GST ಮ್ಯಾಂಡೇಟರಿ ಇಲ್ಲ. ಮ್ಯಾಂಡೇಟರಿ ಇಲ್ಲ, GST ಮ್ಯಾಂಡೇಟರಿ ಇಲ್ಲ, ಸ್ಟಾರ್ಟಿಂಗ್ ಮ್ಯಾಂಡೇಟರಿ ಇಲ್ಲ ಹಾ. ಅಪ್ಲಿಕೇಶನ್ ಹಾಕೋದಕ್ಕೆ. ಬಟ್ ಅಪ್ಲಿಕೇಶನ್ ಹಾಕಿ ನಂತರ ಸೊ ಇವೆಲ್ಲ ಬ್ಯಾಂಕಲ್ಲಿ ನಾನು ಲೋನ್ ಕೊಡ್ತೀವಿ GST ಮಾಡ್ಕೊಂಡು ಬನ್ನಿ ಅಂತಂದಾಗ ಅವಾಗ ಬೇಕಾಗತ್ತೆ. ಸೊ ಬ್ಯಾಂಕ್ ಕನ್ಫರ್ಮೇಷನ್. ಸೊ ಬಿಫೋರ್ ಅವ್ರ ಎಲ್ಲ ಖರ್ಚು ಮಾಡ್ಕೊಂಡ್ಬಿಟ್ರೆ ಲೋನ್ ಆಗಿ ಅಂದರೆ ಅವ್ರ ಹಣ ವೇಸ್ಟ್ ಆಗುತ್ತೆ. ಸೊ ಈ ಪ್ರಿಪ್ರೇಷನ್ ಬೇಕು. ಅದು ಆಗಿ ನಂತರ ಅವ್ರ ಬ್ಯಾಂಕಲ್ಲಿ ಮಾತಾಡೋ ಪ್ರಿಪ್ರೇಷನ್ ಮಾಡ್ಕೋಬೇಕು. ಮತ್ತು ಇದಕ್ಕೆ ಬೇಕಾಗುವ ಮೇನ್ ಪ್ರೊಜೆಕ್ಟ್ ರಿಪೋರ್ಟ್ ಇರುತ್ತೆ. ಆ ಪ್ರೊಜೆಕ್ಟ್ ರಿಪೋರ್ಟಲ್ಲಿ ನೆಕ್ಸ್ಟ್ 5 ಇಯರ್ಸ್ಗೆ ಅಥವಾ ನೆಕ್ಸ್ಟ್ 7 ಇಯರ್ಸ್ಗೆ ಅವ್ರು ಯಾವ ಥರ ಗ್ರೋತ್ ಆಗ್ತಾರೆ, ಯಾವ ರೇಷೋದಲ್ಲಿ ಗ್ರೋತ್ ಆಗ್ತಾರೆ, ಅದೆಲ್ಲ ಪ್ರೊಜೆಕ್ಟ್ ರಿಪೋರ್ಟ್ ನಾವು ಸಪೋರ್ಟ್ ಮಾಡ್ತೀವಿ. ಕರೆಕ್ಟ್. ಸೊ ನಾನು ಬಿಸ್ನೆಸ್ ಮ್ಯಾನ್, ನೌ ಐ ನೀಡ್ 10 lakh ಲೋನ್, ತಗೋಬೋದು. ವಿಲ್ ಯು ಪ್ರೊವೈಡ್? I said that we will not provide, we will support you to get that. ಓಕೆ, ಓನ್ಲಿ ಸಪೋರ್ಟ್ ಮಾಡಿದ್ದೀನಿ. ಕರೆಕ್ಟ್. ಸೊ ನಿಮ್ಮ ಕಂಪ್ನಿ ಶುರು ಮಾಡಲು ಇನ್ಸ್ಪಿರೇಷನ್ ಏನು ಮತ್ತು ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡಲು ಹೋಗಿತ್ತೀರಾ? ಅದೇ ನಾನು ಮುಂಚೆ ಹೇಳಿದ ಪ್ರಕಾರ, ಸೊ ಈ ಸಬ್ಸಿಡಿ ಸ್ಕೀಮ್ನಲ್ಲಿ ಲೋನ್ ಪಡೆಯೋದಕ್ಕೆ ಏನು ಜನರಿಗೆ ಭಯ ಇದೆ, ಓಕೆ, ಆ ಭಯ ಯಾವ ಥರ ಅಂತಂದರೆ ಏನೇನು ಡಾಕ್ಯುಮೆಂಟ್ ಬೇಕಾಗತ್ತೆ, ಯಾವ ಥರ ಹಾಕಬೇಕು, ಮತ್ತು ಬ್ಯಾಂಕಲ್ಲಿ ಹೋಗಿ ಏನು ಮಾತಾಡಬೇಕು ಎಲ್ಲ ಗೊತ್ತು ಇರೋಂಗಿಲ್ಲ ಅವರಿಗೆ. ಅದ್ರ ಸಲುವಾಗಿ ಜನ ಏನು ಮಾಡ್ತಾರೆ, ಬ್ರೋಕರ್ ಕಡೆ ಏಜೆಂಟ್ ಕಡೆ ಹೋಗಿ ನೀನೇ ಒಂದು ಹಣ ತೊಗೊಂಡ್ಬಿಡಪ್ಪ ಮಾಡಿಕೊಡಿ ಅಂತ ಹೋಗ್ತಾರೆ. ಸೊ ಅದರಿಂದ ಏನಾಗ್ತದೆ ಅಂದರೆ ಇಲ್ಲಿ ಇವನ್ ಏಜೆಂಟ್ ಬ್ರೋಕರ್ ಕೂಡ ಅವರು ಕೂಡ ಪ್ರೊಫೆಷನಲ್ಸ್ ಅಲ್ಲ. ಓಕೆ, ಅಲ್ಲಿ ಅವ್ರು ಏನು ತಪ್ಪು ಮಾಡ್ತಾರೆ, ಕೆಲವೊಂದು ಸಲ ಬ್ಯಾಂಕ್ ಮೇಲೆ ಪರಿಚಯ ಇರ್ತಾರೆ, ಏನೋ ಮಾಡ್ಸ್ಕೊಂಡ್ಬಿಡ್ತಾರೆ. ಬಟ್ ಆ ಬ್ಯಾಂಕ್ ಮೇಲೆ ಹೋಗ್ಬಿಟ್ರೆ ಅವ್ರ ಅಮೌಂಟಲ್ಲಿ ಸ್ಟಕ್ ಆಗಿಬಿಡುತ್ತೆ. ಸೊ ಇಲ್ಲಿ ಎಂಟೈರ್ಲಿ ಈ ಪ್ರೊಸೆಸ್ ಒಂದು ಪ್ರೊಫೆಷ್ನಲ್ ಆಗಿ ಇರೋದ್ರಿಂದ ಒಳ್ಳೆಯದಾಗುತ್ತೆ. ಸೊ ಈಗ ಸ್ಟಾರ್ಟಪ್ ಶುರು ಮಾಡುವವರಿಗೆ ಏನು ಸಲಹೆ ಕೊಡ್ತೀರಾ? ಸರ್, ನಾನು ಇವಾಗ ಹೇಳಿದಾಗೆ, ಸೊ ಸ್ಟಾರ್ಟಪ್ ಮಾಡೋರು ಅವ್ರ ಪ್ಲ್ಯಾನ್ ಬಗ್ಗೆ ಅವರಿಗೆ 100% ಕಾನ್ಫಿಡೆನ್ಸ್ ಇರಬೇಕು. ಓಕೆ, ಅದಕ್ಕೆ ಬೇಕಾಗೋ ಟೆಕ್ನಿಕಲ್ ವರ್ಡ್ ನಾವು ಯೂಸ್ ಮಾಡ್ತೀವಿ. ಪ್ಲಸ್ ಬ್ಯಾಂಕಲ್ಲಿ ಹೋಗಿ ರಿಪ್ರೆಸೆಂಟ್ ಮಾಡಿದ್ರೆ ಈ 3 ಪ್ಯಾರಾಮೀಟರ್ ಓಕೆ ಮಾಡೋದ್ರಿಂದ ಅವರಿಗೆ 100% ಲೋನ್ ಆಗುತ್ತೆ. ಬಟ್ ಅವರ ಯಾವ ವ್ಯಾಪಾರ ಮಾಡ್ತಾರೆ ಅದ್ರ ಬಗ್ಗೆ ಅವರು ಫುಲ್ ಎಕ್ಸ್ಪರ್ಟ್ ಇರಬೇಕಾಗತ್ತೆ. ಅವಾಗ ಅವರಿಗೆ ಲೋನ್ ಕೂಡ ಬೇಗ ಆಗ್ಬಿಡುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕಮಿಂಗ್ ಇನ್ ದ ಕನ್ನಡ ಪಾಡ್ಕಾಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.